ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ದೀಪಕ್ ಐಶೂಸ್ ಬ್ಲಾಗಿಂದ ವೆಲ್ಕಮ್ ಎವ್ರಿವನ್. ಸೊ ಇವತ್ತಿನ ವಿಚಾರ ಪಹಲ್ಗಾಮ್ ಒಂದು ಸುಂದರ ಪ್ರದೇಶ. ಅಲ್ಲಿ ಅತಿ ಹೆಚ್ಚಾಗಿ ಹೊಸದಾಗಿ ಮದುವೆ ಆಗಿರೋರು, ಇಲ್ಲ ವಯಸ್ಸಾಗಿರೋರು, ತಾಯಿ ತಂದೆ ಜೊತೆ ಬಂದಿರೋರು, ಫಸ್ಟ್ ಟೈಮ್ ಬಂದಿರೋರು, ಈ ಥರ ಜಾಗಕ್ಕೆ, ಆಮೇಲೆ ಸುಂದರ ಪ್ರದೇಶ ನೋಡೋದಕ್ಕೆ, ತಂಪಾದ ಗಾಳಿ ತೊಗೊಳೋದಕ್ಕೆ, ಒಂದಷ್ಟು ಕಾಲ ಕಳೆಯೋದಕ್ಕೆ ಆ ಜಾಗ ಬರ್ತಾಯಿದ್ರು. ಆ ಜಾಗ ಶ್ರೀನಗರಿಂದ 96 ಕಿಲೋಮೀಟರ್ ಇದೆ. ಪಹಲ್ಗಾಮ್ ಇಂದ 5 ಕಿಲೋಮೀಟರ್ ಮುಂದೆ ಬೈಸಾನಿ ಕಣಿವೆ ಅಂತ ಒಂದು ಜಾಗ ಇದೆ. ಅದು ಸುಂದರವಾದ ಪ್ರದೇಶ. ಅಲ್ಲೇ ಏನು ನಡೀತು ಅಂತ ಮುಂದೆ ಹೇಳ್ತಾ ಇದ್ದೆ. ಏಪ್ರಿಲ್ 22 ಬೆಳಗ್ಗೆ ಎಲ್ಲರೂ ಅವರವ್ರ ಫ್ಯಾಮಿಲಿ ಜೊತೆ, ಹೊಸದಾಗಿ ಮದುವೆ ಆಗಿರೋರು, ಮಕ್ಕಳ ಜೊತೆ, ವಯಸ್ಸಾದವರು ಎಲ್ಲ ಜಾಗಕ್ಕೆ ಹೋಗಿ ಆರಾಮಾಗಿ ಕಾಲ ಕಳೀತಾ ಇದ್ರು. ಅವರು ಒಂದು ಒಳ್ಳೆ ಬ್ಯೂಟಿಫುಲ್ ಟೈಮ್ನ ಎಷ್ಟೋ ವರ್ಷದಿಂದ ಆಸೆ ಇಟ್ಟಿದ್ರು, ಆ ಜಾಗಕ್ಕೆ ಹೋಗಬೇಕು ಅಂತ, ಆ ಜಾಗ ನೋಡಬೇಕು ಅಂತ, ಆ ಜಾಗ ಸವಿಬೇಕು ಅಂತ ಎಷ್ಟೋ ಜನ ಆಸೆಗಳು ಇಟ್ಟಿರ್ತಾರೆ, ಕನಸುಗಳು ಕಂಡಿರ್ತಾರೆ. ಆ ಜಾಗಕ್ಕೆ ಹೋಗಿದ್ರು, ಎಲ್ಲರೂ ಹಾಗೆ ಇದ್ರು. ಬಟ್ ಸಡನ್ನಾಗಿ ಎಲ್ಲಿಂದನೋ ಒಂದು ಕಡೆಯಿಂದ ಒಂದು ಗುಡ್ಡಿನ ಸದ್ದು ಕೇಳುತ್ತೆ, ಶೂಟ್ ಮಾಡೋ ಸೌಂಡ್ ಕೇಳುತ್ತೆ. ಎಲ್ಲರೂ ಕಿರ್ಚಾಡ್ತಾರೆ, ಎಲ್ಲರೂ ಹಾರಾಡ್ತಿರ್ತಾರೆ, ಎಲ್ಲ ಒಂದೊಂದು ಕಡೆ ಓಡ್ತಾ ಇರ್ತಾರೆ. ಏನಾಗಿದೆ ಅಂತ ಗೊತ್ತಾಗೋಷ್ಟರಲ್ಲಿ ಬುಲೆಟ್ಗಳು ಬಂದು ಬಿದ್ದಿರುತ್ತೆ. ಕೆಲವೊಂದಷ್ಟು ಜನ ಅಲ್ಲಿ ಕೂತಿರ್ತಾರೆ, ಒಂದಷ್ಟು ಫ್ಯಾಮಿಲಿಗಳು. ಆಗ ಸಡನ್ನಾಗಿ ಅಲ್ಲಿಂದ ಬರೋದೆ ಪಾಕಿಸ್ತಾನದ ಭಯೋತ್ಪಾದಕರು ಬರ್ತಾರೆ. ಬಂದು ಗುಂಡಿನ ಸದ್ದು ಮಾಡ್ತಾರೆ, ಎಲ್ಲ ಕಡೆ ಶೂಟ್ ಮಾಡ್ತಾರೆ, ಸಿಕ್ದವ್ರ ಮೇಲೆ ಶೂಟ್ ಮಾಡ್ತಾರೆ. ಅಲ್ಲಿ ಶೂಟ್ ಮಾಡಿಸ್ಕೊಡೋರು, ಸತ್ತಿರೋರು ಜನ ಇಂಡಿಯಾದವರು, ಯಾರು ಬೇರೆ ದೇಶದವರಲ್ಲ. ಆದರೆ ಅಲ್ಲಿ ಸತ್ತಿರೋರು ಅತಿ ಹೆಚ್ಚಾಗಿ ಬರೀ ಹಿಂದೂಗಳು, ಒಬ್ಬರು ಕ್ರಿಶ್ಚಿಯನ್, ಒಬ್ಬರು ಮುಸ್ಲಿಂ. ಸೊ ಹೇಗೆ ಸತ್ರು? ಬರ್ತಾರಂತೆ, ನೀನು ಹಿಂದೂನ ಮುಸ್ಲಿಮ ಅಂತ ಕೇಳ್ತಾರಂತೆ, ಶೂಟ್ ಮಾಡ್ತಾರಂತೆ. ಯಾವ ನ್ಯಾಯ ಇದು? ನೀನು ಮುಸ್ಲಿಂ ಅಲ್ಲ ಅಂತಂದರೆ, ಹಿಂದೂ ಆಗಿದ್ರೆ ನೀನು ಶೂಟ್ ಮಾಡ್ತಾರೆ. ನೀನು ಮುಸ್ಲಿಂ ಅಂತ ನಾನು ಬದುಕೋಬೇಕು ಅಂತ ನಾನು ಮುಸ್ಲಿಂ ಅಂತ ಒಪ್ಕೊಂಡ್ರೆ ಕಲ್ಮಾ ಓದು ಅಂತಾರೆ, ಕಲ್ಮಾ ಹೇಳು ಅಂತಾರೆ. ಕಲ್ಮಾ ಗೊತ್ತಿಲ್ಲ, ಶೂಟ್ ಮಾಡ್ತಾರೆ, ಬಟ್ಟೆ ಬಿಚ್ಚಿಸ್ತಾರೆ, ಅವ್ರ ಮರ್ಮಾಂಗ ನೋಡ್ತಾರೆ. ಅಲ್ಲಿ ಅವರು ಮುಸ್ಲಿಂ ಅಲ್ಲ ಅಂತ ಗೊತ್ತಾದರೆ ತಲೆಗೆ ಗುಂಡಿಗೆ ಸಾಯಿಸ್ತಾರೆ. ಏನು ನಡೀತಾ ಇದೆ ಇಲ್ಲಿ? ಏನು ನಡೀತು ಅಲ್ಲಿ? ಅಷ್ಟು ಸುಂದರವಾದ ಪ್ರದೇಶನ ಕೆಂಪು ಪ್ರದೇಶನಾಗಿ ಮಾಡಿದ್ದಕ್ಕೆ ಏನಕ್ಕೆ? ಯಾವ ಖುಷಿಗೋಸ್ಕರ, ಯಾವ ಆಸೆಗೋಸ್ಕರ ಮಾಡಿದರು? ಎಷ್ಟು ಜನ ಫ್ಯಾಮಿಲಿನ ಕಳ್ಕೊಂಡಿದ್ದಾರೆ, ಎಷ್ಟು ಜನ ಅವ್ರ ಮಕ್ಕಳನ್ನ ಕಳ್ಕೊಂಡಿದ್ದಾರೆ, ಎಷ್ಟು ಜನ ಅವ್ರ ತಂದೆದಿನ ಕಳ್ಕೊಂಡಿದ್ದಾರೆ. ಅಲ್ಲಿ ಒಂದು ಫ್ಯಾಮಿಲಿ ಬಂದಿತ್ತು. ಸೊ ಅಲ್ಲಿ ಅವ್ರಿಗೆ ಅವ್ರು ಹೇಳ್ತಾರೆ, ನಾನು ನನ್ನ ಮಗನ ಅಲ್ಲಿ ಚೇರಲ್ಲಿ ಕುಂಡಿಸ್ಬಿಟ್ಟು ಅಲ್ಲಿ ಮೋಮೋಸ್ ಮಾಡ್ತಾಯಿದ್ರು, ಬಿಸಿ ಬಿಸಿ ಮೋಮೋಸು. ನಾನು ನನ್ನ ಗಂಡ ತರಕಿ ಅಂತ ಹೋದ್ವಿ. ಕೊನೆ ನನ್ನ ಗಂಡ ಅಲ್ಲಿಂದ ಮಗನೂ ಕರ್ಕೊಬ ಅಂತಂದರು. ನಾನು ಅಲ್ಲಿಂದ ಬಂದು ನನ್ನ ಮಗನ ಕರ್ಕೊಬರಕ್ಕೆ ಬಂದೆ. ಸಡನ್ನಾಗಿ ಎಲ್ಲರೂ ಗುಂಡಿನ ಸತ್ತು ಕೇಳಿಸ್ತು. ಏನಾಯ್ತು ಅಂತ ಇದನ್ನು ನೋಡಿದ್ರೆ ನನ್ನ ಗಂಡ ಹಂಗೆ ಕುಸ್ತೋದ್ರು. ನಾನು ಓಡೋಗಿ ಎತ್ಕೊಂಡೆ, ಅವ್ರನ್ನ ಇಟ್ಕೊಂಡೆ, ಆಗ್ತಾಯಿಲ್ಲ. ಕತ್ತಿಗೆ ಇಲ್ಲಿಗೆ ಶೂಟ್ ಮಾಡಿದ್ರು, ಇಲ್ಲಿಗೆ ಬಂದಿತ್ತು ಬುಲೆಟು, ಅದು ದೂರದಿಂದ ಹೊಡೆದಿದ್ರು ಅದನ್ನು. ಕೊನೆಯಲ್ಲಿ ಭಯೋತ್ಪಾದಕರು ಹತ್ರನೇ ಬಂದ್ಬಿಟ್ಟು ನಾನು ಹೇಳಿದೆ, ನನ್ನ ಗಂಡನ ಸಾಯಿಸಿದ್ದಾರೆ, ನನ್ನೂ ಸಾಯಿಸು ಅಂತಂದೆ. ಇದನ್ನ ಹೋಗಿ ಮೋದಿಗೆ ಹೇಳು ಅಂತಂದರು. ಇನ್ನೊಂದು ಫ್ಯಾಮಿಲಿ ಇತ್ತು ಅಲ್ಲಿ, ಅವ್ರಿಗೆ ನಿಮ್ಮ ಹಿಂದೂನ ಮುಸ್ಲಿಮ ಅಂತ ಕೇಳಿದ್ದಾರೆ, ನಾನು ಹಿಂದೂ ಅಂತ ಹೇಳಿದ್ದಾರೆ. ಅವ್ರಿಗೆ ಶೂಟ್ ಮಾಡಿದ್ದಾರೆ, ಅವ್ರ ಹಣೆಗೆ ಶೂಟ್ ಮಾಡಿದ್ದಾರೆ. ಒಂದಷ್ಟು ಜನ ಹೊಸ್ದಾಗಿ ಮದುವೆ ಬಂದಿದ್ರು, ಅವ್ರಿಗೆ ಶೂಟ್ ಮಾಡಿದ್ದಾರೆ. ಕೊನೆ ಹಂಗೆ 26 ಜನ ಹಿಂದೂಗಳಿಗೆ ಶೂಟ್ ಮಾಡಿದ್ದಾರೆ. ಹಿಂದೂಗಳನ್ನ ಅವ್ರನ್ನ ನರಭೇದ ಮಾಡಿದ್ದಾರೆ. 26 ಜನ ಹಿಂದೂಗಳನ್ನ ಸಾಯಿಸಿದ್ದಾರೆ. ಅದರೊಬ್ಬರು ಕ್ರಿಶ್ಚಿಯನ್, ಅವ್ರನ್ನ ನೇಪಾಳಿಂದ ಬಂದಿದ್ದಾರೆ, ಅವ್ರಿಗೊಬ್ಬರನ್ನ ಸಾಯಿಸಿದ್ದಾರೆ ಕ್ರಿಶ್ಚಿಯನ್ ಅಂತ ಹೇಳೋದಕ್ಕೆ. ಅದರಲ್ಲಿ ಇನ್ನೊಬ್ಬರು ಮುಸ್ಲಿಂ ಅವ್ರು ಸತ್ತಿದ್ದಾರೆ. ಅವರು ಈ ಅಟ್ಯಾಕ್ ಆಗಬೇಕಾದ್ರೆ ಅವ್ರನ್ನ ಕಾಪಾಡಕ್ಕೆ ಹೋಗಿದ್ದಕ್ಕೆ, ಆ ಬಂದಿದ್ದ ಭಯೋತ್ಪಾದಕರನ್ನ ತಡೆದಿರೋಕ್ಕೆ ಹೋಗಿದ್ದಕ್ಕೆ ಅವ್ರನ್ನ ಶೂಟ್ ಮಾಡಿ ಸಾಯಿಸಿದ್ದಾರೆ. ಇದು ಏನಾಗ್ತಾ ಇದೆ? ಇದು ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ದೇಶ? ಏನಾಗ್ತಿದೆ? ಹಿಂಗಿತ್ತ ನಮ್ಮ ದೇಶ? ಯಾಕೆ ಹಿಂಗೆ ಮಾಡ್ತಿದ್ದಾರೆ? ಶಾಂತಿ ಪ್ರಿಯರಾದ ನಾವು ಭಾರತೀಯರು ಎಂಥ ಸುಂದರವಾದ ಪ್ರದೇಶದಲ್ಲಿ ಈ ಥರ ಆಗಬೇಕು ಅಂದರೆ ಏನಕ್ಕೆ? ಎಷ್ಟು ಚೆನ್ನಾಗಿದ್ದು ಜಾಗನ, ಎಷ್ಟು ಚೆನ್ನಾಗಿದ್ದು ಸಂಸಾರಗಳನ್ನ, ಎಷ್ಟು ಚೆನ್ನಾಗಿದ್ದು ಒಂದು ವಾತಾವರಣನ ಹಾಳು ಮಾಡಿ ಬಿಸಾಕ್ಬಿಟ್ರಲ್ಲ, ಗುಂಡಿಕ್ಕಿ ಸಾಯಿಸಿದ್ರಲ್ಲ. ಎಲ್ಲಿಗೆ ಹೋಗುತ್ತೆ ನಮ್ಮ ದೇಶ?
ಇದಾದಮೇಲೆ ನಮ್ಮ ಪ್ರಧಾನಮಂತ್ರಿಯವರು ಅಲ್ಲಿ ಯಾರ್ಯಾರು ತೀರ್ಕೊಂಡ್ರು ಅವ್ರಿಗೆ ಸಂತಾಪ ಸೂಚಿಸಿದ್ದಾರೆ. ಇದಿಷ್ಟು ಇವಾಗಿನ ಬೆಳವಣಿಗೆ, ಇದಿಷ್ಟು ನಾವು ಕ್ರಮ ತಗೊಂಡಿರೋದು. ಬಟ್ ಆದರೆ ಅದು ವಾರ್ ಆಗಬೇಕು, ವಾರ್ ಆಗಲಿ ಅಂತ ಹೇಳ್ತಿದ್ದಾರೆ. ಬಟ್ ಅದು ಡೈರೆಕ್ಟಾಗಿ ವಾರ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದಕ್ಕೊಂದು ಕೆಲವೊಂದು ನಿರ್ಬಂಧಗಳಿದೆ, ಕೆಲವೊಂದು ಕ್ರಮಗಳಿವೆ. ಏಕಾಏಕಿ ನಾವು ಸಡನ್ನಾಗಿ ಬೆಳಗ್ಗೆ ಎದ್ಬಿಟ್ಟು ನಾವು ವಾರ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಒಂದಷ್ಟು ಪ್ರಿಪ್ರೇಷನ್ಸ್ ಆಗಬೇಕು, ಒಂದಷ್ಟು ಎಲ್ಲ ನಮ್ಮ ವೆಪನ್ಸ್ಗಳಾಗಲಿ, ನಮ್ಮ ಬಾರ್ಡರ್ಗಳಲ್ಲಿ ಟೈಟಿನ್ ಮಾಡೋದಾಗಲಿ ಎಲ್ಲ ನಡೀತಾ ಇದೆ. ಸೊ ಇದೆಲ್ಲ ಆಗುತ್ತೆ. ಸೊ ನಮಗೆ ನಮ್ಮ ಮೋದಿಯವ್ರ ಮೇಲೆ ತುಂಬ ನಂಬಿಕೆ ಇದೆ, ಇದು ಹಾಗೆ ಆಗುತ್ತೆ. ನಾವು ಆಗ ನಮ್ಮ ಒಂದು ಕಾಶ್ಮೀರನ ಒಂದಷ್ಟು 3/4 ಕಾಶ್ಮೀರನ ನಾವು ಪಾಕಿಸ್ತಾನಕ್ಕೆ ಆಗ ಒಂದು ವಾರ ಆದಮೇಲೆ ನಾವು ಗೆದ್ದಾದಮೇಲೆ ನಾವು ಒಂದಷ್ಟು ಜಾಗಗಳನ್ನ ಬಿಟ್ಕೊಡ್ಬೇಕಾಗಿತ್ತು. ಸೊ ಅದನ್ನು ವಾಪಸ್ ಪಡೆಯೋಕ್ಕೆ ಇದೊಂದು ಸುವರ್ಣಾವಕಾಶ. ಸೊ ನಾವು ಅವ್ರ ಮೇಲೆ ಪಾಕಿಸ್ತಾನ ಮೇಲೆ ಸಂಪೂರ್ಣವಾಗಿ ನಾವು ವಾರ್ ಮಾಡಿ ಅವ್ರನ್ನ ಸದೆಬಡಿಬೋದು. ಸೊ ಇದಾದಮೇಲೆ ಇವಾಗ ಏನೇನಾಗಿದೆ ಪಾಕಿಸ್ತಾನದಲ್ಲಿ ಅಂತಂದರೆ, ಪಾಕಿಸ್ತಾನದಲ್ಲಿ ಒಟ್ಟು 8 ಭಯೋತ್ಪಾದಕರ ಮನೆಗಳನ್ನ ನಮ್ಮವರು ಉಡೀಸ್ ಮಾಡಿದ್ದಾರೆ, ಬ್ಲಾಸ್ಟ್ ಮಾಡಿದ್ದಾರೆ, ಹೊಡೆದಾಕಿದ್ದಾರೆ. 2 ಮನೆ ಮೇಲೆ JCBನ ಹಚ್ಚಿ ಅವ್ರನ್ನ ನೆಲಸಮ ಮಾಡಿಸಿದ್ದಾರೆ ಮನೇನ. ನೀವು ಕೇಳ್ಬೋದು ಅವ್ರ ಮನೆಗಳು ಏನು ಮಾಡಿತ್ತು, ಮನೇನೇನಕ್ಕೆ ಬ್ಲಾಸ್ಟ್ ಮಾಡಿದ್ರು, ಮನೇನೇನಕ್ಕೆ ಬೀಳ್ಸಿದ್ರು ಅಂತ. ಅದೇ ಪ್ರಶ್ನೆ ನಾವು ಕೇಳ್ತಿದ್ದೀವಿ. ಅಲ್ಲಿ ಪಲಗಾಮಲ್ಲಿದ್ದವರು 27 ಜನ ಫ್ಯಾಮಿಲಿಗಳು ಏನು ಮಾಡಿದರು, ಅವ್ರ ಮನೆ ಏನು ಮಾಡಿತ್ತು, ಅವ್ರನ್ನ ಏನಕ್ಕೆ ಸಾಗಿಸ್ಬೇಕಾಗಿತ್ತು, ಇಷ್ಟೇ. ಇಲ್ಲಿ ಅವರು ಒಂದು ಮನೇನ ಹಾಳು ಮಾಡಿದ್ರು, ನಾವು ಅಲ್ಲಿ ಅವರ ನೆಮ್ಮದಿನ ಹಾಳು ಮಾಡ್ತಾ ಇದ್ದೀವಿ ಅಷ್ಟೇ. ನಾವು ಹಾಳು ಮಾಡ್ತಾ ಇರೋದು ಒಂದು ಯಾವುದೋ ಫ್ರೀಡಮ್ ಫೈಟರ್ ಮನೆನ, ಇಲ್ಲ ಒಂದು ದೇಶಕ್ಕೋಸ್ಕರ ಹೋರಾಡ್ತಾ ಇರೋ ಒಂದು ಮನೇನ ನಾವು ಉಳಿಸಿಲ್ಲ. ಅಲ್ಲಿ ಉಳಿಸಿರೋದು ಒಬ್ಬ ಟೆರರಿಸ್ಟ್ ಮನೇನ. ಸೊ ಇದರಲ್ಲಿ ಯಾವ ಒಂದು ಬೇಜಾರಿಲ್ಲ, ಇದರಲ್ಲಿ ಖುಷಿನೇ ಇದೆ. ನಮ್ಮ ಇಂಡಿಯಾ ಆರ್ಮಿ ಆಗಲಿ, ನಮ್ಮ ಪ್ರಧಾನಮಂತ್ರಿ ಮೋದಿಜಿ ಆಗಿರೋರು ತೊಗೊಂಡಿರೋದು ಒಂದು ಸ್ಟೆಪ್ ಹ್ಯಾಟ್ಸ್ ಆಫ್, ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಒಂದಷ್ಟು ಕ್ರಮಗಳು, ಒಂದಷ್ಟು ಸಿದ್ಧಗಳು ನಡೀತಾ ಇದೆ ಯುದ್ಧಕ್ಕೆ. ಅದೆಲ್ಲ ನಡೆದ್ರೆ ಖಂಡಿತ ಯುದ್ಧ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಪೊಲಿಟಿಕಲಿ ಏನೇನು ಬೇಕು, ಪಾಕಿಸ್ತಾನ ಮೇಲೆ ಅವ್ರನ್ನ ಒಂದು ಸ್ಲೋ ಡೌನ್ ಮಾಡೋದಕ್ಕಾಗಲಿ, ಪಾಕಿಸ್ತಾನನ ಒಂದು ಪೊಲಿಟಿಕಲಿ ಎದುರಿಸೋಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲರೂ ಮಾಡಿದ್ದಾರೆ. ಸೊ ಈಗ ನೆಕ್ಸ್ಟ್ ಇರೋದೇ ನಾವು ಮುಂದೆ ವಾರ್ ನಡೆಯುತ್ತಾ ಅನ್ನೋದೊಂದೇ ನಮಗೆ ಮುಖ್ಯ. ಇದಾದ ನಂತರ ಕೆಲವೊಂದು ದೇಶದವರು ಅದನ್ನ ನೋಡಿ ಟ್ವೀಟ್ ಮಾಡಿದ್ದಾರೆ, ಅದಕ್ಕೆ ಅವರ ಫೀಲಿಂಗ್ಸ್ ತೋರಿಸಿದ್ದಾರೆ. ಅದಕ್ಕೆ ಕೆಲವೊಂದು ಹಾಕಿದ್ದೀನಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿ ಹಾಕಿದ್ದಾರೆ. ಸೊ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕೂಡ ಅದ್ರ ಬಗ್ಗೆ ಮಾತಾಡಿ ಅವರು ವಾರ್ ವಿರುದ್ಧ ಇಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೆ ಶಾಂತಿ, ನಮ್ಮ ದೇಶ ಶಾಂತಿ ಪ್ರಿಯ ಅಂತ ಹೇಳಿದ್ದಾರೆ. ಬಟ್ ಅದು ಈಗ ಪಾಕಿಸ್ತಾನದಲ್ಲಿ ಒಂದು ಟೀಕೆ ಮಾಡೋದಕ್ಕೆ ಒಂದು ಅಸ್ತ್ರ ಆಗಿದೆ. ನಮ್ಮ ದೇಶದಲ್ಲಿ ಎಲ್ಲರೂ ಒಗ್ಗಟ್ಟಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೆ ನಮ್ಮ ಭಾರತ ಮುಖ್ಯ. ನಮಗೆ ಅಲ್ಲಿ ತೀರ್ಕೊಂಡಿರೋ ಒಂದಷ್ಟು ಜನನು ನಮ್ಮ ಫ್ಯಾಮಿಲಿ ಇದ್ದಂಗೆ, ನಮ್ಮ ಬಂಧು ಇದ್ದಂಗೆ. ಸೊ ಇದಕ್ಕೆ ನಾವು ದ್ವೇಷ ತೀರಿಸ್ಕೊಳ್ಳೇಬೇಕು. ನಾವು ಶತಾಯ ಗದಾಯ ಪಾಕಿಸ್ತಾನನ ಮಣಿಸಲೇಬೇಕು. ಟೆರರಿಸ್ಟಿಂದ ನಾವು ಸಂಪೂರ್ಣವಾಗಿ ನಾವು ಟೆರರಿಸ್ಟ್ನ ಮಟ್ಟ ಹಾಕಬೇಕು. ಇದೇ ನಮ್ಮ ಧ್ಯೇಯ. ಸೊ ಇಲ್ಲಿ ಈಗ ಟೆರರಿಸ್ಟ್ 3 ಫೋಟೋ ಬರುತ್ತೆ. ಇಲ್ಲಿ ಸ್ಕ್ರೀನ್ ತೋರಿಸ್ತಾರೆ 3 ಫೋಟೋ. ಆ ಒಂದು 5 ಜನ ಟೆರರಿಸ್ಟ್ಗಳು ಏನು ನುಗ್ಗಿದ್ರು ಅದರಲ್ಲಿ 3 ಜನ ಟೆರರಿಸ್ಟ್ ಶಂಕಿಗಳನ್ನ ಪೊಲೀಸರು, ಅಲ್ಲಿರೋ ಕಾಶ್ಮೀರ್ ಪೊಲೀಸರು ಒಂದು ಸ್ಕೆಚ್ ಮಾಡಿದ್ದಾರೆ. ಸೊ ಇದರಲ್ಲಿ ಒಬ್ಬರು ತೀರ್ಕೊಂಡಿದ್ದಾರೆ ಅಂತ ಸುದ್ದಿ ಇದೆ. ಅವ್ರನ್ನ ಶೂಟ್ ಮಾಡಿದ್ದಾರೆ ನಮ್ಮ ಆರ್ಮಿಯವರು ಅಂತ ಒಂದು ಸುದ್ದಿ ಇದೆ. ಇದರಲ್ಲಿ 2 ಮನೆಗಳನ್ನ ಧ್ವಂಸ ಮಾಡಿದ್ದಾರೆ. ಒಟ್ಟು 8 ಮನೆಗಳನ್ನ ಧ್ವಂಸ ಮಾಡಿದ್ದಾರೆ ನಮ್ಮ ಇಂಡಿಯನ್ ಆರ್ಮಿ. ಸೊ ನಾವು ಕೇಳ್ತಾ ಇರೋದು ಒಂದೇ, ವಿ ನೀಡ್ ಜಸ್ಟಿಸ್, ವಿ ನೀಡ್ ಕಾಶ್ಮೀರ್. ಜೈ ಭಾರತ್.